ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಮಹಾಸಂಚಿಕೆ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್, ಇಲ್ಲಿ ಗೋಲ್ಡಿ ನಿಂತಿರ್ಬೇಕಾದ್ರೆ ಈ ಕಡೆ ಪಾರಿಜಾತ ತುಂಬ ಕೋಪ ಮಾಡ್ಕೊಬಿಟ್ಟು ಬಂದು, ನೋಡ್ದ ಗೋಲ್ಡಿ, ನಿಮ್ಮ ತಾತಂಗೆ ಈ ವಯಸ್ಸಿನಲ್ಲೂ ಎಷ್ಟು ಕೊಬ್ಬಿದೆ ಅಲ್ವಾ ಅನ್ಬೇಕಾದ್ರೆ ಸಮಾಧಾನ ಮಾಡ್ಕೋ ಗ್ರಾನಿ ಅಂತ ಈ ಕಡೆ ಜೋ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಕೋಪ ಮಾಡ್ಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ, ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಗೋಲ್ಡಿ, ಈ ಮನುಷ್ಯ ಯಾವ ರೀತಿ ನಡ್ಕೋತಾನೆ ಅಂತ ನೀನೇ ನೋಡ್ದಲ್ವಾ. ಮದುವೆ ಆದಾಗಿಂದಲೂ ಸಹ ಇದೇ ಆಯಿತು. ಇವತ್ತೇನೋ ಭೀಮ್ ಅಮಾವಾಸ್ಯೆ ಅಂತ ನಾನು ಪಾದ ಪೂಜೆ ಮಾಡಿ ಗಂಡನ ಆಯಸ್ಸು ಅಭಿವೃದ್ಧಿ ಎಲ್ಲ ಜಾಸ್ತಿ ಆಗಲಿ ಅಂತ ಮಾಡೋಕ್ಕೋದ್ರೆ ಯಾವ ಥರ ಅವಮಾನ ಮಾಡ್ದ ಅಂತ ನೀನು ನೋಡ್ದಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹೋಗಿ ಹೋಗಿ ನಾನು ಇವ್ರನ್ನ ಮದುವೆ ಆದ್ನಲ್ಲ, ನನ್ನ ತಲೆನ ನಾನೇ ಕೆಚ್ಕೋಬೇಕು ಅಂತ ಪಾರಿಜಾತ ಹೇಳ್ತಾ ಇರಬೇಕಾದ್ರೆ, ಗ್ರಾನಿ ನೀನು ಯಾಕೆ ಕೋಪ ಮಾಡ್ಕೋತೀಯ, ನಿನ್ನ ಕೈಲಿ ಪಾದ ಪೂಜೆ ಮಾಡಿಸ್ಕೊಡೋ ಅದೃಷ್ಟ ತಾತನಿಗಿಲ್ಲ. ಆ ಥರ ನೋಡಬೇಕಾದ್ರೆ ತಾತ ಬೇಜಾರು ಮಾಡ್ಕೋಬೇಕು, ನೀನು ಬೇಜಾರು ಮಾಡ್ಕೋಬೇಡ ಅಂತ ಅಸಮಾಧಾನ ಮಾಡ್ತಾ ಇರ್ತಾಳೆ. ಆವಾಗ ಮತ್ತೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅವರು ಪಾದ ಪೂಜೆ ಮಾಡಿಸ್ಕೊಳ್ಳಿಲ್ಲ ಅನ್ನೋದಕ್ಕೆ ನನಗೆ ಬೇಜಾರಾಗಲಿಲ್ಲ. ಸುಮಿತ್ರ, ದಶರಥ, ವಿಮಲ, ಮುರಳಿ ಮುಂದೆ ನಾನು ತಲೆ ಎತ್ತಕ್ಕಾಗಲಿಲ್ಲ. ಆ ರೀತಿ ಅವಮಾನ ಮಾಡಿದ್ರಲ್ಲ, ಅದು ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ವೈಕುಂಠ ಜೈಲಿನಿಂದ ಬಂದು ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಹತ್ರ ಸ್ವಲ್ಪ ಫೋನ್ ಕೊಡಿ ಅಣ್ಣ, ಮಾತಾಡಬೇಕು ಅಂತ ಫೋನ್ ಇಸ್ಕೊಂಡು ಇಲ್ಲಿ ಪಾರಿಜಾತಗೆ ಕಾಲ್ ಮಾಡ್ತಾ ಇರ್ತಾನೆ. ಈ ಕಡೆ ಪಾರಿಜಾತ ಕಾಲ್ ಮಾಡಿದಾಗ ನಾನು ನನ್ನನ್ನು ಮರ್ತ್ಬಿಟ್ರ ಅಂತ ಅಂದಾಗ ವೈಕುಂಠನ ಅಂತ ಶಾಕ್ ಆಗಿಬಿಡ್ತಾಳೆ. ಅವಾಗ ಗ್ರಾನಿ ಲೌಡ್ ಸ್ಪೀಕರ್ ಹಾಕು ಅಂತ ಹೇಳ್ತಾ ಇರ್ತಾಳೆ. ಲೌಡ್ ಸ್ಪೀಕರ್ ಹಾಕಿದಾಗ, ಅಲ್ಲ ಅವರೇ, ನಾನು ಜೈಲಲ್ಲಿದ್ದಾಗ ಒಂದು ಕಿಟನಾದರೂ ನೀವು ಬಂದು ನನ್ನ ನೋಡಿದ್ರ, ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತ ಏನಾದರೂ ಬಂದು ವಿಚಾರಿಸಿದ್ರ, ನನ್ನನ್ನು ಮರ್ತೇ ಬಿಟ್ರಲ್ಲ ಅಂತ ವೈಕುಂಠ ಹೇಳ್ತಾ ಇರಬೇಕಾದ್ರೆ, ನೀನು ಯಾವ ಸೀಮೆ ದೊಣ್ಣೆ ನಾಯಕನು ನೀನು, ಹೋಗಿ ಹೋಗಿ ನಿನ್ನ ಹತ್ರ ಎಲ್ಲ ವಿಷಯನ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ, ಹೋಗಿ ಹೋಗಿ ಆ ಸಿದ್ದಕ್ಕಲ್ಲಿ ನೀನು ಸಿಗಾಕೊಂಡೇಲೋ, ನಿನ್ನ ಬಗ್ಗೆ ನನಗೆ ಯಾವ ವಿಷಯನೂ ಬೇಡ, ಏನು ಬೇಡ, ನೀನು ಸವಾಸನೆ ಬೇಡ, ನನ್ನ ಬಿಟ್ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಅವರೇ ಅಂತ ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ. ಅಲ್ಲ ಅವರೇ, ಜೈಲರು ಎಷ್ಟು ಹೊಡೆದ್ರು ಸಹ ನಿಮ್ಮ ಹೆಸರನ್ನ ನಾನು ಹೇಳಲೇ ಇಲ್ಲ, ನಿಮ್ಮ ಹೆಸರು ಎಲ್ಲೂ ನಾನು ಬಾಯ್ ಬಿಟ್ಟಿಲ್ಲ ಗೊತ್ತಾ, ಆ ರೀತಿ ಕಾಪಾಡ್ಕೊಂಡಿದ್ದೀನಿ ಅಂತ ಅಂದಾಗ ಈ ಕಡೆ ಜ್ಯೋತಿಕನು ಪಾರಿಜಾತನು ತುಂಬ ಶಾಕಾಗಿ ಕೇಳ್ಕೊತಾ ಇರ್ತಾರೆ. ಎಷ್ಟು ಹೊಡೆದ್ರು ನಾನು ಬಾಯ್ ಬಿಟ್ಟಿಲ್ಲ, ಯಾರ್ಯಾರನ್ನೋ ಕಾಲಿಡ್ಕೊಂಡು ನಾನು ಜೈಲಿಂದ ಹೊರಗಡೆ ಬಂದೆ, ನೀವು ಬಿಡಿಸ್ತೀರ ಅಂತ ಕಾಯ್ಕೊಂಡಿದ್ದೆ, ಆದರೆ ನೀವು ಬರಲೇ ಇಲ್ಲ ಅವರೇ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ. ಮತ್ತೆ ವೈಕುಂಠ ಹೇಳ್ತಾನೆ, ಅವ್ವಾರ ನಿಮಗೋಸ್ಕರ ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ, ಇವಾಗ ನಾನು ಭಾಳ ಕಷ್ಟದಲ್ಲಿದ್ದೀನಿ, ದಯವಿಟ್ಟು ನನಗೆ ಸಹಾಯ ಮಾಡ್ತೀರಾ, ನೀವು ಮಾಡಲಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಹಾಗೆ ಮೊಬೈಲ್ ನಾನು ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತನು ಸಹ ಏನು ಮಾತಾಡದೆ ಹಾಗೆ ಅವ್ನ ಮಾತನ್ನ ಕೇಳ್ಕೊತಾ ಇರ್ತಾಳೆ. ಹೊಟ್ಟೆ ಬಟ್ಟೆ ಅಂತ ತುಂಬ ಖರ್ಚಿರುತ್ತೆ ಅವರೇ, ಪ್ಲೀಸ್ ಸಹಾಯ ಮಾಡಿ ಅಂತ ಅಂದಾಗ ಜ್ಯೋತಿಕಾ ಫೋನ್ ಕಿತ್ಕೊಬಿಟ್ಟು, ವೆಯ್ಟ್ ನಮ್ಮನ್ನೇನು ATM ಅಂತ ಅಂದ್ಕೊಂಡಿದ್ದೀರಾ, ಅವಾಗೆಲ್ಲ ಗ್ರಾನಿ ಎಷ್ಟೊಂದು ಥರ ದುಡ್ಡು ಕೊಟ್ಟಿದ್ರು, ಅದನ್ನು ನೀನು ಯೂಸ್ ಮಾಡ್ಕೊಳ್ತಾರೆ ಹೋಗಿ ಜೈಲಲ್ಲಿ ಕೂತ್ಕೊಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಅಂದಾಗ, ಜ್ಯೋತಿಗವ್ರೆ ಯಾಕೆ ನೀವು ಆ ಮಾತನ್ನೆಲ್ಲ ಇವಾಗ ಆಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ. ನೋಡಿ ಜೊತೆವು, ಹೊಟ್ಟೆ ಬಟ್ಟೆಗೆ ತುಂಬ ಕಷ್ಟ ಆಗಿದೆ, ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ಹೆಂಗಾರ ಬದುಕತ್ತೀನಿ, ಪ್ಲೀಸ್ ಕೊಡಿ ಜೊತೆವ ಅನ್ಬೇಕಾದ್ರೆ, ಒಂದು ಬಿಡುಕಾಸು ಸಹ ನಾನು ಕೊಡಲ್ಲ, ಏನಾದರೂ ಮಾಡ್ಕೊ, ಮತ್ತೆ ಕಾಲ್ ಮಾಡಬೇಡ ಅನ್ಬೇಕಾದ್ರೆ, ಏನು ಜೊತೆವ ನೀವು ಈ ಥರ ಮಾತಾಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಅವರೇ ಪ್ಲೀಸ್ ನೀವಾದರೂ ಆಕೆಗೆ ಹೇಳಿ ನನ್ನನ್ನು ನಡು ನೀರಲ್ಲಿ ಕೈ ಬಿಡಬೇಡಿ, ನಿಮಗೆ ಎಷ್ಟು ನಾನು ಉಪಕಾರ ಮಾಡಿದ್ದೀನಿ, ಪ್ಲೀಸ್ ಅವರೇ ಹೆಲ್ಪ್ ಮಾಡಿ ಅಂತ ಅಂದಾಗ, ಮುಚ್ಚೋ ಬಾಯಿನ, ಪದೇ ಪದೇ ಎಷ್ಟು ಅಂತ ಅದೇ ಮಾತನ್ನ ಹೇಳ್ತೀಯ ಅಂತ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ. ನೋಡು, ಎಲ್ಲಾದರೂ ಹೋಗಿ ಸಾಯಿ, ನೀನು ನಮ್ಮ ಹೆಸ್ರನ್ನ ಹೇಳ್ಬೇಡ, ನಮ್ಮ ಕಣ್ಣಿಗೂ ಸಹ ಕಾಣಬೇಡ, ನೀನು ಎಲ್ಲರೂ ಹೋಗು, ಒಂದು ಬಿಡಿಗಾಸು ಸಹ ನಿನಗೆ ಕೊಡಲ್ಲ, ಇನ್ನೊಂದೇ ಒಂದು ಶಬ್ದ ಮಾತಾಡಿದರೆ ನೋಡು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಶಾರದಾ ಮತ್ತು ಸುಮಿತ್ರಾ ಬಂದು ನಿಂತ್ಕೊಬಿಡ್ತಾರೆ. ಅವರಿಬ್ಬರನ್ನು ನೋಡಿ ಇಲ್ಲಿ ಪಾರಿಜಾತ ಮತ್ತು ಜ್ಯೋತಿಕಾ ತುಂಬ ಶಾಕಾಗಿ ನಿಂತ್ಕೊಂಡಿರ್ತಾರೆ. ಆಗ ಸುಮಿತ್ರಾ ಹತ್ರ ಬಂದುಬಿಟ್ಟು, ಅತ್ತೆ ಯಾರ ಜೊತೆ ಮಾತಾಡ್ತಿದ್ರಿ ಅಂತ ಅಂದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ, ಅವತ್ತ ನಿನ್ನನ್ನು ಸಾಯಿಸೋಕ್ಕೆ ಬಂದಿದ್ನಲ್ಲ ವೈಕುಂಠ, ಅವನು ಯಾರ್ದೋ ಫೋನಿಂದ ಕಾಲ್ ಮಾಡಿಬಿಟ್ಟು ಮತ್ತೆ ಮನೆಗೆ ಬರ್ತೀನಿ, ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದೇನೆ ಅಂತ ಅಂದಾಗ ಶಾರದನಿಗೂ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ಸುಮಿತ್ರನೂ ಸಹ ತುಂಬ ಶಾಕ್ ಆಗಿಬಿಟ್ಟು ನಿಂತ್ಕೊಂಡು ಮತ್ತೆ ಕೇಳ್ತಾ ಇರ್ತಾಳೆ, ಏನು ಹೇಳ್ತಾ ಇದ್ದೀರಾ ಅತ್ತೆ, ಆ ವೈಕುಂಠ ರಿಲೀಸ್ ಆದ್ನ ಅಂತ ಕೇಳ್ತಿರ್ಬೇಕಾದ್ರೆ ಹ್ಞೂ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಆಗ ತುಂಬ ಕೋಪ ಮಾಡಿಕೊಂಡು ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅವನನ್ನು ಈ ಮನೆ ಹೊಸಲು ತುಣಿಗೂ ಸಹ ನಾನು ಬಿಡಲ್ಲ, ನೋಡೋಕೆ ಮಾತ್ರ ಮುಗ್ದು ಥರ ಇಟ್ಕೊಂಡು ಮುಖದಲ್ಲಿ ಮಾತ್ರ ನಗುಮುಖ ಮಾತ್ರ ಕಾಣ್ತಾ ಇರುತ್ತೆ, ಮನಸ್ಸು ತುಂಬ ಬರೀ ವಿಷಯನೇ ತುಂಬಿಕೊಂಡಿದ್ದೇನೆ ಅಂತ ಅಂದಾಗ ಪಾರಿಜಾತನು ಬೈತಾ ಇರ್ತಾಳೆ, ಅಂಥವನ್ನ ಯಾವುದೇ ಕಾರಣಕ್ಕೂ ಸಹ ನಮ್ಮ ಮನೆಗೆ ಸೇರಿಸಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಮಾತ್ರ ತುಂಬ ಕೋಪ ಮಾಡಿಕೊಂಡು ಅವನನ್ನು ನೆನೆಸ್ಕೊಂಡು ಬೈಕೋತಾ ಇರ್ತಾಳೆ. ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅವನನ್ನು ಯಾವುದೇ ಕಾರಣಕ್ಕೂ ಸಹ ಮನೆಗೆ ನಾನು ಬಾ ಅಂತ ಹೇಳಿಲ್ಲ, ಚೆನ್ನಾಗಿ ಬೈದು ಬೆಂಡೆತ್ತಿದ್ದೀನಿ, ಅವ್ನು ಮಾಡಿದ್ದು ಎರಡ ಸುಮಿತ್ರ, ನಾನು ನೋಡ್ಕೋತೀನಿ ಸುಮ್ಮನಿರು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಶಾರದಾ ಅಡುಗೆ ಮನೆಯಲ್ಲಿ ಕಡ್ಕೊಂಡು ಕಾಫಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಸಿದ್ದು ಮತ್ತು ಅವ್ನ ಫ್ರೆಂಡ್ ಬರ್ತಾರೆ. ಬಂದ್ಬಿಟ್ಟು ಹರಿ ಹೇಳ್ತಾ ಇರ್ತಾನೆ, ಮಗ ಈ ಸಾಂಗಿಗೂ ಈ ವೆದರ್ಗೂ ತುಂಬ ಸಖತ್ತಾಗಿದೆ, ಇದೇ ಒಳ್ಳೆ ಟೈಮು, ದಯವಿಟ್ಟು ನೀನು ಹೋಗಿ ಅವ್ರ ಜೊತೆ ಮಾತಾಡು ಅಂತ ಸಿದ್ದುನ ದೂಕ್ ಬಿಡ್ತಾನೆ ಕಿಚನ್ ಒಳಗಡೆ. ಆಗ ಮತ್ತೆ ಸಿದ್ದು ಕಿಚನಿಂದ ವಾಪಸ್ ಬಂದ್ಬಿಟ್ಟು, ಮಗ ಬೇಡ ಕಣೋ, ಅವರಿಗೆ ತುಂಬ ಬೇಜಾರಾಗುತ್ತೆ ಈ ವಿಷಯ
ವಿಷಯ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದಾಗ, ಎಲ್ಲ ನೀನೇ ಅನ್ಕೋಬೇಡ ಕಣೋ, ಅವ್ರ ಜೊತೆ ಮಾತಾಡು, ಆಮೇಲೆ ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಆಮೇಲೆ ನೋಡೋಣ, ಹೋಗು ಅಂತ ಫೋರ್ಸ್ ಮಾಡ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಪ್ಲೀಸ್ ಕಣೋ ಇದೆಲ್ಲ ಬೇಡ ಕಣೋ ಅಂತ ಅನ್ಬೇಕಾದ್ರೆ ತಡ ಮಾಡಬೇಡ, ಹಾಗಾದರೆ ಪಂಚಾಂಗ ಕೇಳೋಣ ಅಂತ ಹರಿ ಹೇಳ್ತಿರ್ಬೇಕಾದ್ರೆ ಜೋಕ್ ಮಾಡಬೇಡ ಕಣೋ ಅಂತ ಅಂದಾಗ, ಮತ್ತೆ ಪ್ರೀತಿ ವಿಷಯದಲ್ಲಿ ಎಲ್ಲರೂ ಜೋಕ್ ಮಾಡೋಕ್ಕಾಗುತ್ತಾ, ಹೋಗು ಇದು ರೈಟ್ ಟೈಮ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಮಗ ಜೋಕ್ ಮಾಡಬೇಡ, ಇದು ರೈಟ್ ಟೈಮು, ಹೋಗು. ಇಷ್ಟು ದಿನ ಅವ್ರ ಮನಸ್ಸಲ್ಲಿ ನೀನು ವಿಲನ್ ಆಗಿದ್ದೆ, ಆದರೆ ಇವಾಗ ಹೀರೋ ಆಗಿ ಸ್ಥಾನನ ಪಡ್ಕೊಂಡಿದ್ದೀಯ, ಅದನ್ನು ಯುಟಿಲೈಸ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹರಿ ಹೇಳ್ತಾ ಇರ್ತಾನೆ, ನೋಡು ಮಗ, ಚಿಕ್ಕ ವಯಸ್ಸಿನಿಂದ ನಿನ್ನನ್ನು ಕಾಪಾಡಿದವ್ರನ್ನ ಹುಡುಕ್ತಾ ಬಂದೆ, ಆದರೆ ಈಗ ನಿನ್ನ ಕಣ್ಣೆದುರೇ ಇದ್ದಾರೆ, ಅವ್ರನ್ನೆಲ್ಲ ಕಷ್ಟಗಳಿಂದ ದೂರ ಮಾಡಿ ಅವ್ರನ್ನ ಕಾಪಾಡಿದ್ಯಾ, ಇವಾಗಾದರೂ ಹೋಗಿ ಮಾತಾಡೋ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಅವ್ರ ಮುಖನ ನೋಡ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ನೋಡು ಅಪಾರವಾದ ಗೌರವ ಇದೆ, ಅದು ಪ್ರೀತಿಯಾಗಿ ಬದಲಾಗದಲ್ಲಿ ಆಶ್ಚರ್ಯ ಏನಿಲ್ಲ, ಹೋಗು ಅಂತ ದೂಗಿದ ತಕ್ಷಣ ಆ ಕಡೆ ಶಾರದಾ ನೋಡ್ತಾ ಇರ್ತಾಳೆ. ಮತ್ತೆ ಓಡ್ ಬಂದ್ಬಿಟ್ಟು ತುಂಬ ಭಯ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಏನು ನೀನು ಇಷ್ಟೊಂಥರ ಎದುರ್ಕೋತಿದ್ಯಾ ಛೇ ಅಂತ ಬೈತಾ ಇರ್ತಾನೆ. ಮತ್ತೆ ಏನೂ ಆಗಲ್ಲ ಕಣೋ, ನಿನ್ನ ಜೊತೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವ, ಹೋಗು ಅಂತ ದೂಗಿದ ತಕ್ಷಣ ಸಿದ್ದು ಕಿಚನಲ್ಲಿ ಹೋಗಿ ನಿಂತ್ಕೊಬಿಟ್ಟಾಗ ಶಾರದಾ ನೋಡ್ಬಿಟ್ಟು, ಸಿದ್ದು ಸರ್ ಏನಾಯಿತು, ಏನಾದರೂ ಬೇಕಿತ್ತ ಅಂದಾಗ ಈ ಕಡೆ ಸಿದ್ದು ತುಂಬ ಟೆನ್ಷನ್ ಮಾಡಿಕೊಂಡು ಅಂತ ಇರ್ತಾನೆ. ಕಾಫಿ ಬೇಕಿತ್ತಾ, ಇನ್ನೇನು ಆಯಿತು ಸರ್ ಕೊಡ್ತೀನಿ ಒಂದು ನಿಮಿಷ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಶಾರದಾ ನೋಡಿಕೊಂಡು ಹಾಗೆ ಸ್ವಲ್ಪ ಶಾಕ್ ಆಗಿ ನಿಂತಿರ್ತಾನೆ. ಆಗ ಈ ಕಡೆ ಇದ್ದದ್ದು ಹರಿ ಹೇಳ್ತಾ ಇರ್ತಾನೆ, ಕಣ್ಸನ್ನೆ ಕೈಸನ್ನೆ ಮಾಡಿ ಹೇಳು ಅಂತ ಫೋರ್ಸ್ ಮಾಡ್ತಿರ್ಬೇಕಾದ್ರೆ, ಶಾರದವ್ರೆ ನಾನು ಕಾಫಿಗೋಸ್ಕರ ಬರಲಿಲ್ಲ, ಅದೇನೋ ಹೇಳ್ಬೇಕಿತ್ತು ನಿಮ್ಮ ಹತ್ರ ಅಂದಾಗ, ಏನು ಹೇಳಿ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ, ಅದು ಅಂತ ಮತ್ತೆ ತೊದಲು ಮಾತಾಡ್ಕೊಬಿಟ್ಟು, ನನಗೆ ಫಿಲ್ಟರ್ ಕಾಫಿ ಅಂತ ಇಷ್ಟ, ತುಂಬ ಇಷ್ಟ, ಅದಕ್ಕೆ ಬಂದೆ ಅಂದಾಗ, ಅಷ್ಟೇ ತಾನೇ ಸರಿ ಬಿಡಿ ಮಾಡ್ಕೊಡ್ತೀನಿ ಅಂತ ಬರ್ತಾ ಇರ್ತಾಳೆ. ಈ ಕಡೆ ಮತ್ತೆ ಹರಿ ಕಣ್ಸನ್ನೆ ಮಾಡಿ ಹೇಳು ಅಂತ ಅನ್ಬೇಕಾದ್ರೆ ಸಿದ್ದು ಸಹ ಆಕ್ಷನ್ ಮಾಡ್ತಿರ್ಬೇಕಾದ್ರೆ, ಯಾರಿದ್ದಾರೆ ಅಲ್ಲಿ ಅಂತ ನೋಡೋಕೆ ಹೋಗ್ಬೇಕಾದ್ರೆ, ಅಯ್ಯೋ ಶಾರದವ್ರಲ್ಲಿ ಯಾರೂ ಇಲ್ಲ ಬೆಕ್ಕು ಅಂತ ಅಂದಾಗ, ಏನೋ ನಮ್ಮನೇಲಿ ಬೆಕ್ಕಿದೆಯಾ ಅಂದಾಗ, ಅಯ್ಯೋ ಏನೋ ಇದ್ರೂ ಇರ್ಬೋದು ಅಂತ ತನ್ನ ಪಾಡಿಗೆ ತಾನು ಫಿಲ್ಟರ್ ಕಾಫಿ ಮಾಡಿ ಕೊಟ್ಬಿಟ್ಟಾಗ ಕುಡಿತಾ ಇರ್ತಾನೆ. ಮತ್ತೆ ಹರಿ ಆಕ್ಷನ್ ಮಾಡಿ ಹೇಳು ಅಂತಿರ್ಬೇಕಾದ್ರೆ ಶಾರದಾ ನೋಡೋಕ್ಕೆ ಅಂತ ಬಂದಾಗ ಜೋರಾಗಿ, ಶಾರದಾ ಅವರೇ ಅಲ್ಲೇನೂ ಇಲ್ಲ, ಅದು ಕಳಬೇಕು ಅಂತ ಅಂದಾಗ ಶಾರದಾ ಬೆಚ್ಚಿ ಬೀಳ್ತಾ ಇರ್ತಾಳೆ. ಯಾಕೆ ಈ ಥರ ಆಡ್ತಿದ್ದೀರಾ ಅಂದಾಗ, ಅದು ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅಂದಾಗ, ಹೌದಾ ಇಂಪಾರ್ಟೆಂಟಾ, ಅದೇನು ಹೇಳಿ ಅಂತ ಶಾರದಾ ನಿಂತ್ಕೊಂಡಾಗ, ಅದು ಬದುಕಿನ ವಿಚಾರ, ಭವಿಷ್ಯದ ವಿಚಾರ, ಕನಸಿನ ವಿಚಾರ ಅಂತ ತೊದಲು ಮಾತಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಶಾರದಾ ಆಶ್ಚರ್ಯವಾಗಿ ಸಿದ್ದು ಮುಖನೇ ನೋಡ್ತಾ ಇರ್ತಾಳೆ. ಏನು ಸಿದ್ದು ಸರ್ ಭವಿಷ್ಯ ಅದು ಇದು ಅಂತ ಹೇಳ್ತಾ ಇದ್ರೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಅದೇ ಶಾರದವ್ರೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಟೈಮ್ ಬಂದಿದೆ, ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಹರಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಭವಿಷ್ಯದ ನಿರ್ಧಾರವನ್ನು ನೀವೇ ಡಿಸೈಡ್ ಮಾಡಬೇಕು ಅಂತ ಅಂದಾಗ ಶಾರದಾ ಆಶ್ಚರ್ಯವಾಗಿ ಸಿದ್ದು ಮುಖನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ನವೀನ ತನ್ನ ಮನೇಲಿ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಇಲ್ಲಿ ದಿವ್ಯಾ ಬಟ್ಟೆ ಮಡಿತಾ ಇರ್ತಾಳೆ. ಅವಾಗ ಪಾಲಾಕ್ಷ ಬಂದು, ತುಂಬ ತಲೆ ನೋವ್ತಿದೆ ದಿವ್ಯಾ, ಒಂದು ಕಪ್ ಕಾಫಿ ಮಾಡ್ಕೊಳಮ್ಮ ಅಂದಾಗ, ಸರಿ ಅಪ್ಪ ಮಾಡ್ಕೊಡ್ತೀನಿ ಅಂತ ಅವಳು ಕಾಫಿ ಮಾಡೋಕ್ಕೆ ಅಂತ ಹೋದಾಗ, ಯಾಕೋ ನವೀನ ಈ ರೀತಿ ಕೂತಿದ್ಯಾ, ಯೋಚನೆ ಮಾಡಿಕೊಂಡು ಕಾಲೇಜಿಗೆ ಹೋಗ್ಲಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ದಿವ್ಯಾ ಹೇಳ್ತಾ ಇರ್ತಾಳೆ, ಅದು ಹೆಂಗಪ್ಪ ಹೋಗ್ಬಿಡ್ತಾನೆ, ಬ್ಯಾಗ್ ತುಂಬ ಲಕ್ಷ್ಮಿನ ಮನೆಗೆ ಬಂದ ಫ್ರೆಂಡ್ ಜೊತೆ ಎಲ್ಲ ಟ್ರಿಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದ, ಆದರೆ ಲಕ್ಷ್ಮಿ ಹೆಂಗೆ ಬಂದ್ಲು ಹಂಗೆ ಹೋದ್ಲು, ಅದಕ್ಕೆ ಅವನಿಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕೋಪ ಮಾಡಿಕೊಂಡು ನವೀನ ದಿವ್ಯನ ಗುರಾಯಿಸ್ತಾ ಇರ್ತಾನೆ. ಈ ಕಡೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ ಮಾಡಬೇಕಾದ್ರೆ ನನಗಾರು ಒಂದು ಮಾತು ಹೇಳ್ದೇನೋ, ಹೋಗಿ ಆ ದಶರಥ ಕೈಲಿ ನಾನೇನಾದರೂ ಸಿಗಾಕೊಂಡಿದ್ರೆ ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ದಿವ್ಯ ಹೇಳ್ತಾಳೆ, ಅಲ್ಲಪ್ಪ ತರೋ ತಂದ ಯಾರಿಗೂ ಕಾಣ್ದಂಗೆ ತರಬೇಕು ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಅವಳನ್ನ ಗುರಾಯಿಸ್ಕೊಂಡು ನವಿ ನೋಡ್ತಾ ಇರ್ತಾನೆ. ಅಲ್ಲ ತರೋದು ತಂದ ಅಕ್ಕನಿಗೆ ಗೊತ್ತಾಗ್ದಂಗೆ ತಂದೆ, ಈಗ ಅಕ್ಕನ ಮನೆಯವರೆಲ್ಲ ದುಡ್ಡು ಕಿತ್ಕೊಂಡು ಹೋದ್ರು ಅಂತ ಅಂದಾಗ, ಸರಿ ಅದಕ್ಕೂ ಇದಕ್ಕೂ ಏನು ಸಂಬಂಧ, ಇವನು ಯಾಕೆ ಈ ಥರ ಕೂತಿದ್ದಾನೆ ಅಂದಾಗ, ಈಚೆ ಹೋದರೆ ಎಲ್ಲರೂ ಇವನನ್ನ ಕಳ್ಳ ಅಂತ ಅಂತಾರೆ, ಅದಕ್ಕೆ ಬೆಕ್ಕಿನ ಮರಿ ಥರ ಇಲ್ಲೇ ಕೂತಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ನವೀನ ತುಂಬ ಕೋಪ ಮಾಡಿಕೊಂಡು ಎದ್ದು ನಿಂತ್ಕೊಂಡು ತನ್ನ ಅಪ್ಪನ ಮೇಲೆ ತಂಗಿ ಮೇಲೆ ಕೋಪ ಮಾಡ್ಕೊಂಡು ಹೊರಟು ಹೋಗೇ ಬಿಡ್ತಾನೆ. ನವೀನ ನಿಂತ್ಕೊಳ್ಳೋ ಅಂತ ಎಷ್ಟೇ ಪಾಲಾಕ್ಷ ಕೂಗಿದ್ರು ಸಹ ಹಾಗೆ ಹೋಗ್ಬಿಡ್ತಾನೆ. ಅವಾಗ ಪಾಲಾಕ್ಷ ದಿವ್ಯನ ಬೈತಾ ಇರ್ತಾನೆ, ನಿನಗೆ ಸುಮ್ಮನಿರೋಕ್ಕಾಗಲ್ವಾ, ಯಾಕೆ ಅವ್ರನ್ನ ಆ ಥರ ರೇಗಿಸ್ತಿದೆಯಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ, ಸಿದ್ದು ಸರ್ ಸರಿಯಾಗಿ ಹೇಳಿ ನನಗೆ ಒಂದು ಅರ್ಥ ಆಗ್ತಿಲ್ಲ, ನಿಮ್ಮ ಭವಿಷ್ಯದ ವಿಚಾರ ಅಂತ ಹೇಳಿದ್ರಿ, ಅದೇನೋ ಕನಸು ಅಂತಂದ್ರಿ, ಭವಿಷ್ಯ ಅಂದ್ರಿ, ಅದೇನು ಒಂದು ಅರ್ಥ ಆಗ್ತಿಲ್ಲ, ಅರ್ಥ ಆಗೋ ರೀತಿ ಹೇಳಿ ಸರ್ ಅಂತ ಕೇಳ್ತಿರ್ಬೇಕಾದ್ರೆ ಹರಿ ಹೇಳು ಅಂತ ಮತ್ತೆ ಹಿಂದೆ ನಿಂತ್ಕೊಂಡು ಫೋರ್ಸ್ ಮಾಡ್ತಾ ಇರ್ತಾನೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಸಿದ್ಧಾರ್ಥ್ ಸರ್ ನೀವು ಮನೆಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ಈ ಮನೆಯವರೆಲ್ಲ ಖುಷಿಯಾಗಿರಲಿ ಅಂತ ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ, ಇವಾಗ ಮಾತ್ರ ಎಲ್ಲೋ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ, ಅದನ್ನು ಕೇಳಿ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಅವ್ರ ಮುಖನೇ ನೋಡ್ತಾ ಇರ್ತಾನೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನನ್ನಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ ಸರ್, ಆದರೆ ನನ್ನ ಕೈಲಿ ಆದಷ್ಟು ಹೆಲ್ಪ್ನ ಮಾಡ್ತೀನಿ, ಏನಾದರೂ ಹೇಳಬೇಕು ಅಂತಂದರೆ ನನ್ನ ಜೊತೆ ಹೇಳ್ಕೊಳ್ಳಿ ಸರ್, ಹೇಳಿ ಅಂತ ಅಂದಾಗ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ಅವನೇನೋ ಹೋಗಿ ಹೇಳ್ಕೊ ಅಂತ ತಳ್ಳಿಬಿಟ್ಟ, ಆದರೆ ಇವಾಗ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಇವ್ರು ಬೇರೆ ಹೇಳಿ ಅಂತಿದ್ದಾರೆ, ಅಯ್ಯೋ ದೇವ್ರೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇನು ಹೇಳಿ ಸರ್ ಅಂತ ಮತ್ತೆ ಶಾರದಾ ಕೇಳ್ತಾ ಇರ್ತಾಳೆ.
ಆಗ ಬೆಬೆಬ ಅಂತ ಅಂದ್ಕೊಂಡು ಅದು ಭವಿಷ್ಯದ ಬಗ್ಗೆ, ಅದು ನನ್ನ ಭವಿಷ್ಯದ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಅಂತ ಅಂದ್ಕೊಂಡು, ಅದು ನಾನು ನೀವು ಏನು ಸರ್ ಅಂತ ಅಂದಾಗ ಮತ್ತೆ ಹೇಳೋಕ್ಕಾಗ್ದೇ ನಾನು ನಿಮ್ಮ ಮಗಳು ಭವಿಷ್ಯದ ಬಗ್ಗೆ, ದೀಪು ಬಗ್ಗೆ ಮಾತಾಡೋಕ್ಕೆ ಬಂದೆ ಅಂತ ಅಂದಾಗ ಸಿದ್ದುನ ನೋಡಿಬಿಟ್ಟು ಈ ಕಡೆ ಶಾರದಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆದರೆ ಈ ಕಡೆ ಹರಿ ಮಾತ್ರ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಅವಳು PT ಕ್ಲಾಸ್ ಟೀಚರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಅವಳು ರನ್ನಿಂಗ್ ರೇಸಲ್ಲಿ ತುಂಬ ಫಾಸ್ಟ್ ಇದ್ದಾಳಂತೆ, ಬೇರೆ ಕೋಚಿಂಗಿಗೆ ಹಾಕೋಣ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದೆ, ಅಷ್ಟೇ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾನೆ. ಈ ಕಡೆ ಹರಿ ಅವರನ್ನು ಹೇಳ್ಕೊಬಿಟ್ಟು, ಅಲ್ಲ ಅಷ್ಟೆಲ್ಲ ನಿನಗೆ ಬುದ್ಧಿ ಹೇಳಿ ಕಳಿಸಿದ್ದೀನಿ, ಬೇರೆ ಏನೋ ಮಾತಾಡಿ ಬಂದಿದೆಯಲ್ಲೋ, ನಾನೇನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಈ ಕಡೆ ಹರಿ ಟೆನ್ಷನ್ ಮಾಡ್ತಿದ್ದರೆ ಈ ಕಡೆ ಸಿದ್ದು ಕಾಫಿ ತುಂಬ ಚೆನ್ನಾಗಿದೆ ಕಣೋ ಅಂತ ಕುಡಿತಿರ್ಬೇಕಾದ್ರೆ ನಂದೆಲ್ಲ ಕರ್ಮ ಕಣೋ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ನವಿ ಹೊರಗಡೆ ಬಂದ ತಕ್ಷಣ ಊರಿನ ಜನಗಳೆಲ್ಲ, ಏನಪ್ಪ ನವಿ ನಿನ್ನೆ ಯಾರೋ ಕರ್ಕೊಂಡೋಗಿ ನಿನ್ನನ್ನು ಸಿಕ್ಕಾಬಟ್ಟೆ ಹೊಡೆದ್ರಂತೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ನಮಗೆಲ್ಲ ಗೊತ್ತು ಕಣೋ, ಅವ್ರು ಸಿಕ್ಕಾಬಟ್ಟೆ ಹೊಡೆದ್ರಂತೆ, ಇವನು ದುಡ್ಡು ತೊಗೊಂಡಿದ್ದಂತೆ, ದೊಡ್ಡ ಕಳ್ತನ ಮಾಡಿದ್ದಂತೆ ಅಂದಾಗ ಅದು ಹಾಗಲ್ಲ ಅಂತ ನವೀನ್ ಹೇಳ್ತಿರ್ಬೇಕಾದ್ರೆ, ಏನು ಹೇಳ್ಬೇಡ ಕಣಪ್ಪ ನಮಗೆಲ್ಲ ಗೊತ್ತು ಅಂತ ಜನಗಳೆಲ್ಲ ಕಳ್ಳ ಅಂತ ಹೇಳ್ತಿರ್ಬೇಕಾದ್ರೆ ಇವನಿಗಾದ ಅವಮಾನ ಎಲ್ಲನೂ ಸಹ ಸುಮಿತ್ರಾ ಹೊಡೆದಿದ್ದೆಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಬರ್ತಾ ಇರ್ತಾನೆ. ಮತ್ತೆ ಇನ್ನೊಂದು ಕಡೆ ಹರಿ ಹೇಳ್ತಾ ಇರ್ತಾನೆ, ಅಲ್ಲ ಕೊಂಡು ನಾನು ಎಷ್ಟೆಲ್ಲ ಟ್ರೈನಿಂಗ್ ಕೊಟ್ಟು ಕಳಿಸಿದ್ರೆ ನಿನಗೆ ಅದೇನು ತಲೆ ಒಳಗೆ ಬರೀ ಬಿಸ್ನೆಸ್ ಐಡಿಯಾ ಮಾತ್ರನ ಓಡೋದು, ಆ ಅಮ್ಮನಿಂದ ಹೋಗಿ ಲವ್ ಮಾಡಿ ಮುಂದೆ ಹೋಗು ಅಂತ ಹೇಳ್ಕೊಟ್ರೆ ಅವಳ ಮಗಳನ್ನ ಟ್ರೈನಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ, ಎಲ್ಲ ನಾನು ಕರ್ಮ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಸುಮ್ಮನಿರೋ ನೀನೇನು ಎಂಥ ಐಡಿಯಾ ಕೊಟ್ಟಿದ್ದೆ ಗೊತ್ತೇನೋ, ನಾನು ಹಾರ್ಟ್ ಅಟ್ಯಾಕ್ ಆಗಬೇಕಿತ್ತು, ನನಗೆ ಹಾರ್ಟೇ ಬಾಯಿಗೆ ಬಂದಿತ್ತಿತ್ತು, ಆ ಶಾರದವ್ರ ಜೊತೆ ನಾನು ಕ್ಯಾಶುವಲ್ ಮಾತಾಡೋಕ್ಕೆ ಎದುರ್ಕೋತೀನಿ, ಅಂಥದ್ರಲ್ಲಿ ಇಂಥ ವಿಷಯ ಎಲ್ಲ ಹೇಳಿದೆ, ನನಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ ಅನ್ಬೇಕಾದ್ರೆ, ಸಿದ್ದು ಹುಡುಗಿರೆಲ್ಲ ಬಾಯಿಗೆ ಬಿಟ್ಟು ಏನು ಮಾತಾಡಲ್ಲ ಕಣೋ, ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇರ್ತಾನೆ. ನೋಡು ನಾವೇ ಹುಡುಗಿರಿಗೆ ಪ್ರಪೋಸ್ ಮಾಡಿದರೆ ಅವರು ಒಪ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೋತಾರೆ, ಈಗ ನಿನ್ನ ವಿಷಯದಲ್ಲಿ ಅಷ್ಟೇ, ನೀನು ಹೋಗಿ ಹೇಳಿದ ತಕ್ಷಣ ಅವರೇನು ಒಪ್ಕೊಳ್ಳಲ್ಲ, ತುಂಬ ಟೈಮ್ ತಗೋತಾರೆ, ಅದಕ್ಕೆ ಇವಾಗಲೇ ಹೋಗಿ ಹೇಳೋ ಅಂತ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡಿಸ್ತಾ ಇರ್ತಾನೆ. ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಅವ್ರು ನಿನ್ನನ್ನು ಖಂಡಿತ ಇಷ್ಟಪಡ್ತಾರೆ ಕಣೋ, ನೀನಾಗಿ ನೀನು ಹೇಳಿ ಅಂತ ಕಾಯ್ತಾ ಇರ್ತಾರೆ, ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಶಾರದಾ ಬಂದು ನಿಂತಿರ್ತಾರೆ. ಶಾರದನ್ನ ನೋಡಿಬಿಟ್ಟು ಇಬ್ಬರು ಸಹ ಶಾಕ್ ಆಗಿಬಿಡ್ತಾರೆ. ಅವಾಗ ಶಾರದಾ ತನ್ನ ಪಡಿ ತಾನು ಹೋಗ್ತಾ ಇರಬೇಕಾದ್ರೆ ಹರಿ ಶಾರದಾರೇ ಒಂದು ನಿಮಿಷ ಅಂತ ಕರಿತಾ ಇರ್ತಾನೆ. ಶಾರದನ ಕರೆದು ಒಂದು ದೊಡ್ಡ ಲವ್ ಪ್ರಾಬ್ಲಮ್ ಶುರುವಾಗಿದೆ ಅಂತ ಅಂದಾಗ ಶಾರದಾ ಶಾಕ್ ಆಗಿ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಅದನ್ನು ನೀವೇ ಸಾಲ್ವ್ ಮಾಡಬೇಕು ಅಂತ ಅಂದಾಗ ಮತ್ತಷ್ಟು ಶಾಕ್ ಆಗಿ ಶಾರದಾ ಸಿದ್ದು ಹಾಗೆ ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.